ಇದು ನನ್ನ ಪುಟ್ಟ ಗೂಡು. ಇದರಲ್ಲಿ ಅಮ್ಮ, ಅಕ್ಕ ಇವರೇ ನನ್ನ ಪ್ರಪಂಚ. ಈ ಕಥೆಯು ನನ್ನ ಜೀವ ಮತ್ತು ಜೀವನದ ಒಂದು ಕ್ಷಣ. ಹಾಗೆಯೇ ಎಷ್ಟೇ ವಿದ್ಯೆ ಇದ್ದರೂ ಉದ್ಯೋಗ ಇಲ್ಲದ ಯುವಜನತೆಯ ಪಾಡು. ಎಂತಾಯ್ತು? ಅಮ್ಮ ಕಾಫಿ ಮಾಡಿಲ್ಲ ಅಮ್ಮ. ಅವ ಎಲ್ಲಿದ್ದಾನೆ? ಮಲಗಿದಾನ ಅಂತ ಒಳಗಡೆ. ಸುಮ್ಮನಿರುದಲ್ಲ, ಅವನತ್ರ ಹೇಳಿ ಕಾಫಿ ತರ್ಲಿಕ್ಕೆ. ಪ್ರಶಾಂತ್, ಓ ಪ್ರಶಾಂತ್. ಆಯ್ತಮ್ಮ, ಮಾಡಿಕೊಂಡು ಬರ್ತೇನೆ. ಅಕ್ಕ, 500 ರೂಪಾಯಿ ದುಡ್ಡು ಬೇಕಿತ್ತು, ಅರ್ಜೆಂಟ್ ಕೆಲಸ ಇತ್ತು. ಹಣವಾ? ನಿನಗೆಂತಕ್ಕೆ ಹಣ? ನೀನು ಹಾಕೋ ಬಟ್ಟೆ, ತಿನ್ನೋ ಊಟ ಎಲ್ಲ ಅವಳ ಹಣದಿಂದಲೇ ಬಂದು. ಅವಳಿಗೆ ಕುಡಿಸಿ ತಗೋ. ಇದನ್ನ ಯಾವಾಗ ಕೊಡ್ತೀಯ ಅವಳಿಗೆ? ಹಣ ಕೆಲಸ ಮಾಡಿ ದುಡ್ದು ಅವಳಿಗೆ ಹಣ ಕೊಡು. ಆದಷ್ಟು ಬೇಗ ಇದನ್ನು ಕೊಡ್ತೇನೆ ಅಕ್ಕ. ಹಲೋ ಅಭಿ, ನಾಳೆ ಮಾಮೂಲಿ ಮೀಟ್ ಆಗುವ ಜಾಗದಲ್ಲಿ ನಾವು ಮೀಟ್ ಆಗೋಣ. ಜಾಬ್ ಇದ್ರೆ ಹೇಳಿದ್ದು ನಂಗೆ. ನನಗೆ ಗೊತ್ತಿರೋ ಒಂದು ಕಂಪನಿಯಲ್ಲಿ ಜಾಬ್ ವೇಕೆನ್ಸಿ ಇತ್ತು. ಅಲ್ಲಿ ಗ್ರಾಜುಯೇಷನ್ ಆಧಾರನು ಜಾಬಿಗೆ ತಗೊಳ್ತಿದ್ದಾರೆ. ನಿಮಗೆ ಇಂಟ್ರೆಸ್ಟ್ ಇದ್ರೆ ಅದಕ್ಕೆ ಹೋಗುದು. ನಾ ಅಡ್ರೆಸ್ ನಿಮ್ಮ ಮೊಬೈಲ್ಗೆ ಕಳಿಸ್ತೇನೆ. ಆಯ್ತು ಬ್ರೋ, ಹಾಗಾದ್ರೆ ನೀವು ಕಳಿಸಿ, ನಾನು ಅದೇ ಇದು ನೋಡ್ತೇನೆ. ಜಾಬ್ ಬೇರೆ ಎಲ್ಲಿ ಸಿಗ್ತಾ ಇಲ್ಲ, ಜಾಬ್ ಟ್ರೈ ಮಾಡ್ತೀನಿ. ನಮಸ್ತೆ ಮ್ಯಾಮ್, ನಾನು ನಿಮ್ಮ ಸ್ಟೂಡೆಂಟ್ ಪ್ರಶಾಂತ್ ಮ್ಯಾಮ್. ಗೊತ್ತಾಯ್ತು. ನಮ್ಮ ಕಾಲೇಜ್ನ ಟಾಪರ್ ಇಂಟರ್ವ್ಯೂಗೆ ಹೋಗ್ತಿದ್ದೇನೆ ಮ್ಯಾಮ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ನಾನು 10 days ಕೊಟ್ಟಿದ್ದೀರಾ, ಸ್ವಲ್ಪ ಡೇಟ್ ಎಕ್ಸ್ಟೆಂಡ್ ಮಾಡಿದ್ರೆ ನಾನೇನಾದ್ರು ಅಮೌಂಟ್ ಮಾಡ್ಬೋದು. ಮ್ಯಾಕ್ಸಿಮಮ್ ಅಂದ್ರೆ 10 days ಅಷ್ಟೇ. ಇಲ್ಲಾಂದ್ರೆ ಜಾಬ್ಸ್ ಕಷ್ಟ. ಓಕೆ ಮ್ಯಾಮ್, 10 days ಅಲ್ಲಿ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಅಕ್ಕ, ನಾನು ಇಂಟರ್ವ್ಯೂ ಅಲ್ಲಿ ಪಾಸ್ ಆಗಿದ್ದೇನೆ ಅಕ್ಕ. ಆದ್ರೆ ಜಾಬ್ ಇದರಲ್ಲಿ 5 ಲಕ್ಷ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಕ್ಕ. ಹೇಗಾದ್ರೂ ಮಾಡಿಕೊಡು. ಇವನಿಗೆ ಹಣ ಕೊಡ್ಬೇಡ. ಇವನಿಗೆ ಅಷ್ಟು ಹಣ ಕೊಟ್ರೆ ಅವನು ಅದನ್ನ ರಿಟರ್ನ್ ಮಾಡ್ಲಿಕ್ಕಿಲ್ಲ. ಇವನಂತ ಬೇರೆ ಮಕ್ಕಳೆಲ್ಲ ಹೋಗಿ ಕೆಲಸ ಮಾಡಿಕೊಂಡು ಅವನ ಮನೆಯವರು ನೋಡಿಕೊಡ್ತಿದ್ದಾರೆ. ಇನ್ನು ಊರೆಲ್ಲ ಸುತ್ತದಾಯ್ತು. ಅವನಿಗೆ ಕೊಡ್ಬೇಡ, ಅವನು ರಿಟರ್ನ್ ಮಾಡ್ಲಿಕ್ಕಿಲ್ಲ. ನನಗೆ ಇರುವುದು ಇದು ಒಂದೇ ದಾರಿ.
ಹುಚ್ಚ ಮತ್ತೆ ನೀ ಯಾಕೆ ಸೂಸೈಡ್ ಮಾಡ್ಕೊಳ್ಳಿ ಹೋಗಿದ್ದು? ಈ ಜೀವನಕ್ಕೆ ಎಂತ ಎಜುಕೇಶನ್ಗೆ ವ್ಯಾಲ್ಯೂ ಇಲ್ಲ, ವ್ಯಾಲ್ಯೂ ಇರುವುದು ಮನಿಗೆ ಮಾತ್ರ. ಆದ್ರೆ ಅದೇ ನನ್ನ ಹತ್ರ ಇಲ್ಲ, ಏನು ಮಾಡ್ಲಿ ನಾನು? ಉದ್ಯೋಗ ಇಲ್ಲ ಅಂತ ನಿನ್ನ ಜೀವನ ನಿಂತೋಗೋದಿಲ್ಲ, ನಿಂತೋಗೋದು ನಿನ್ನ ಧೈರ್ಯ, ಮುಂದೆ ಹೋಗೋ ನಿನ್ನ ಶ್ರಮ. ಪ್ರತಿ ಸಾಲಿನ ಹಿಂದೆ ನಿನಗೊಂದು ಅವಕಾಶ ಕಾದಿರ್ತದೆ. ನಿನ್ನ ಪರಿಶ್ರಮ ನಿಲ್ಲಿಸಬೇಡ. ಇವತ್ತು ಖಾಲಿ ಕೈ ಇದ್ರು ನಾಳೆ ನಿನ್ನ ಪರಿಶ್ರಮ ನಿನ್ನ ಆಸ್ತಿ.